ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ರಾಘವೇಂದ್ರ ಸ್ವಾಮಿಯವರ ಅದ್ಭುತವಾದಂಥ ಹಾಗೂ ಸತ್ಯವಾದಂಥ ಘಟನೆಗಳನ್ನು ಆಧರಿಸಿದ, ನೀವು ಎಲ್ಲಿಯೂ ಕೇಳಿರದ, ನೋಡಿರದ ಹಾಗೂ ಯಾರ ಬಾಯಿಂದಲೂ ಕೂಡ ಇರತಕ್ಕಂಥ ಒಂದು ಅದ್ಭುತವಾದ ಪವಾಡದ ಸಂಚಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ಸಮಸ್ತ ಕರುನಾಡಿನ ಸದ್ಭಕ್ತರಿಗೆ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನುಯಾಯಿಗಳಿಗೆ, ಭಕ್ತರಿಗೆ ತಲುಪಿಸಲಿಕ್ಕೆ ಈ ಒಂದು ಸತ್ಯವಾದ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತೇಳಿ ನಾವೇನು ಹೇಳ್ತೀವಲ್ಲ, ಮಂತ್ರಾಲಯದ ಗುರುಗಳ ಒಂದು ಮಂತ್ರವನ್ನು ಹೇಳ್ತೀವಲ್ಲ, ಆ ಮಂತ್ರ ನಿಜಕ್ಕೂ ಕೂಡ ಈಗಲೂ ಕೂಡ ನಮಗೆ ಅವು ಅಷ್ಟೇ ಸಂಜೀವನಿಯಾಗಿ ಮಾರ್ಪಟ್ಟಿರ್ತಕ್ಕಂಥ ಒಂದು ನುಡಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಹೀಗಿರಬೇಕಾದ್ರೆ ಗುರು ರಾಘವೇಂದ್ರ ಸ್ವಾಮಿಗಳನ್ನು ನೆನೆದಾಕ್ಷಣ, ಅವರನ್ನು ಸ್ಮರಿಸಿದಾಕ್ಷಣ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ಒಂದು ಕೋರಿಕೆಗೆ ಓಗೊಟ್ಟು ತಮ್ಮ ಒಂದು ಪ್ರಚಲಿತ ಇರುವಂಥ ಒಂದು ವಿಷಯವನ್ನು ನಮಗೆ ಪ್ರಸ್ತುತಪಡಿಸ್ತಾರೆ. ಅವರ ಅನುಗ್ರಹ ನಮ್ಮ ಮೇಲೆ ಆಗ್ತತಿ ಅನ್ನೋದಕ್ಕೆ ಸಾಕ್ಷಿಯಾದಂಥ ಸಂಚಿಕೆ ಈ ನನ್ನ ಒಂದು ಸತ್ಯವಾದ ಸಂಚಿಕೆ. ಹೀಗಿರುವಾಗ ಈ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನನಗೆ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯದಲ್ಲಿ ಇರ್ತಕ್ಕಂಥವರೇ ಹೇಳಿರ್ತಕ್ಕಂಥ ಈ ಒಂದು ವಿಷಯ ನಿಜಕ್ಕೂ ಕೂಡ ಅಮೋಘವಾದದ್ದು ಹಾಗೂ ಪವಾಡ ಸದೃಶವಾದದ್ದು. ಗುರು ರಾಯರ ಒಂದು ಕೃಪಾ ಕಟಾಕ್ಷಕ್ಕೆ ಒಳಗಾಗಿರತಕ್ಕಂಥ ಭಕ್ತರ ಒಂದು ಸಂಚಿಕೆ ಅಂತೇನೆ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಹೀಗಿರುವಾಗ ಆ ಸಂಚಿಕೆ ಏನು, ಆ ಸಂಚಿಕೆಯಲ್ಲಿ ಏನು ಆಗಿತ್ತು ಆ ಭಕ್ತರಿಗೆ, ಆ ಭಕ್ತರು ಏನು ಮಾಡಿದರು, ಆ ನಂತರ ಅವರ ಒಂದು ಬಾಳಿನಲ್ಲಿ ಯಾವ ರೀತಿ ಆಶಾಕಿರಣವಾಗಿ ಗುರು ರಾಘವೇಂದ್ರ ಸ್ವಾಮಿಗಳು ಬಂದರು, ಅವರ ಕಷ್ಟಗಳನ್ನು ಪರಿಹರಿಸಿದರು ಅನ್ನೋದ ಒಂದು ವಿಷಯವಾಗಿ ನಾನು ಮಾತಾಡ್ತಾ ಇದ್ದೀನಿ. ಸುಮಾರು ವರ್ಷಗಳ ಹಿಂದೆ ಇದು ಆಗಿರ್ತಕ್ಕಂಥದ್ದು, ಸತ್ಯವಾಗಿ ಆಗಿರ್ತಕ್ಕಂಥ ಘಟನೆ ಅಂತಲೇ ನಾನು ಇದನ್ನು ಕೇಳಿ ತಿಳಿದಿರ್ತಕ್ಕಂಥ ವಿಷಯ. ಸುಮಾರು ವರ್ಷಗಳ ಹಿಂದೆ ಒಬ್ಬ ಭಕ್ತ ತನ್ನ ಮಗಳಿಗೆ ಮದುವೆ ಮಾಡಬೇಕಂತ ಇರ್ತಾರೆ. ಬಟ್ ಆವಾಗ ಅವರ ಹತ್ತಿರ ದುಡ್ಡು ಇರೋದಿಲ್ಲ, ಹಣ ಇರೋದಿಲ್ಲ. ವರನು ಬಂದು ಅವರ ಮಗಳನ್ನು ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡಿದರೆ ಇನ್ನು ಮದುವೆ ಮಾಡಬೇಕಲ್ಲ ಮಗಳದು. ಆ ಮದುವೆ ಮಾಡುವ ಸಂದರ್ಭದಲ್ಲಿ ಅವರ ಹತ್ತಿರ ಹಣ ಇರದೇ ಇದ್ದಾಗ ಅವರು ಅಲ್ಲೇ ಅಂದರೆ ರಾಘವೇಂದ್ರ ಸ್ವಾಮಿಗಳ ಒಂದು ಸ್ಥಾನಕ್ಕೆ ಬಂದು ಅಲ್ಲೇ ಸುಮಾರು ದಿನಗಳ ಕಾಲ ರಾಯರ ಒಂದು ಸೇವೆಯನ್ನು ಮಾಡ್ತಾರೆ. ಮಾಡಿ ಒಂದು ದಿವಸ ಅವರು ತುಂಗಭದ್ರಾ ನದಿಗೆ ಮಗಳ ಜೊತೆಗೆ ಹೋಗಿ ಸ್ನಾನ ಮಾಡಿ ಅಲ್ಲಿಯೇ ರಾಯರನ್ನು ಕುರಿತು ಬೇಡ್ಕೊಳ್ತಾರೆ. ಗುರುಗಳೇ, ಇವತ್ತು ನಾನು ನಿಮಗೆ ನನ್ನ ಒಂದು ಸಂಕಟವನ್ನು ಹೇಳಲಿಕ್ಕೆ ಬಯಸಿದ್ದೀನಿ. ಯಾಕಂದರೆ ನನ್ನ ಮಗಳಿಗೆ ವರ ನಿಶ್ಚಯವಾಗಿದೆ, ಮಗಳ ಮದುವೆಯನ್ನು ಕೂಡ ಮಾಡಬೇಕಾಗಿದೆ. ಆದರೆ ನನ್ನ ಕಡೆ ಹಣ ಇಲ್ಲ, ನಾನು ಏನು ಮಾಡಲಿ? ನೀವು ನನಗೆ ಮದುವೆ ಮಾಡಲಿಕ್ಕೆ ಹಣವನ್ನು ದಯಪಾಲಿಸಿದರೆ ನನ್ನ ಮಗಳ ಮದುವೆಯನ್ನು ಮಾಡ್ತೀನಿ, ಇಲ್ಲಾಂದರೆ ಇದೇ ತುಂಗಭದ್ರಾ ನದಿಯಲ್ಲಿ ನಾವು ಇಬ್ಬರು ಕೂಡ ಹಾರಿ ಪ್ರಾಣ ಬಿಡ್ತೀವಿ ಅನ್ನುವಂಥ ಒಂದು ಮಾತನ್ನು ಗುರು ರಾಯರಲ್ಲಿ ಅರಿಕೆ ಮಾಡಿಕೊಂಡಾಗ ಅವರಿಗೆ ಕನಸಿನಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಬಂದು, ಇಲ್ಲ ನೀನು ಪ್ರತಿನಿತ್ಯ ಈಗಿನ ಬರ್ತಾ ಇದೆಯಲ್ಲ ನನ್ನ ಬೃಂದಾವನಕ್ಕೆ ಬಂದು ನೀನು ನಮಸ್ಕಾರ ಮಾಡಿ ನಿನ್ನ ಕೋರಿಕೆಗಳನ್ನು ಹೇಳಿದ್ಯಲ್ಲ, ಅದರ ಪ್ರಕಾರವಾಗಿ ನೀನು ನಾಳೆ ನನ್ನ ಬೃಂದಾವನ ಎದುರಿಗೆ ಬಾ. ಅಲ್ಲಿ ಒಂದು ಬಣ್ಣದ ಒಂದು ವಸ್ತ್ರದಲ್ಲಿ ಒಂದು ವಸ್ತುವನ್ನು ನೋಡ್ತೀಯ ನೀನು, ಆ ವಸ್ತುವನ್ನು ತೆಗೆದುಕೊಂಡು ಹೋಗು ಅಂತೇಳಿ ಹೇಳ್ತಾರೆ ಕನಸಿನಲ್ಲಿ ಬಂದು. ಆಮೇಲೆ ಮತ್ತೊಬ್ಬ ಭಕ್ತ ಅವನು ಕೂಡ ರಾಯರ ಪರಮ ಭಕ್ತ. ಅವನ ಮಗನಿಗೆ ಸುಮಾರು 6-7 ವರ್ಷಗಳಾದರೂ ಕೂಡ, ಅಂದರೆ 8-9 ವರ್ಷಗಳಾದರೂ ಕೂಡ ಕಾಲು ಬಂದಿರೋದಿಲ್ಲ, ನಡೆದಾಡಲಿಕ್ಕೂ ಕೂಡ ಅವಾಗ ಆ ಸ್ವಾಧೀನ ಆ ಮಗನಿಗೆ ಇರೋದಿಲ್ಲ ಕಾಲುಗಳು. ಜೊತೆಗೆ ಬಾಯು ಕೂಡ ಇರೋದಿಲ್ಲ, ಮೂಕನಾಗಿರ್ತಾನೆ. ಹೀಗಿರುವಾಗ ಗುರು ರಾಘವೇಂದ್ರ ಸ್ವಾಮಿಗಳಲ್ಲಿ ಆ ತಂದೆ
ಭಕ್ತಿಪೂರ್ವಕವಾಗಿ ಅರಿಕೆಯನ್ನು ಮಾಡಿಕೊಳ್ತಾನೆ. ಯಾಕಂದರೆ ನನ್ನ ಮಗ ಬರ್ತಾ ಬರ್ತಾ ದೊಡ್ಡವನಾಗ್ತಾ ಇದ್ದಾನೆ, ಅವನಿಗೆ ತಿರುಗಾಡಲಿಕ್ಕೂ ಬರ್ತಾ ಇಲ್ಲ, ಮಾತಾಡಲಿಕ್ಕೂ ಬರ್ತಾ ಇಲ್ಲ. ಗುರುಗಳೇ, ನಿಮ್ಮ ಆಶೀರ್ವಾದ ನನ್ನ ಮಗನ ಮೇಲೆ ಇರಲಿ, ನನ್ನ ಮಗ ಮಾತಾಡುವಂತಾಗಲಿ, ಮತ್ತು ಅವನು ನಡೆದಾಡುವಂತಾಗಲಿ ಅಂಥೇಳಿ ಅವನು ದೇವರಲ್ಲಿ ಹರಕೆಯನ್ನು ಹೊತ್ತಾಗ ಅವನು ಬೇಡ್ಕೊಳ್ತಾನೆ. ಬೇಡ್ಕೊಂಡು ಅವನಿಗೂ ಕೂಡ ಅವತ್ತೇ ರಾತ್ರಿ ಗುರು ರಾಘವೇಂದ್ರ ಸ್ವಾಮಿಗಳು ಕನಸಿನಲ್ಲಿ ಬರ್ತಾರೆ. ಇಲ್ಲ, ನೀನು ನಾಳೆ ಬಾ, ಬರುವಾಗ ಇಷ್ಟು ಹಣವನ್ನು ತೆಗೆದುಕೊಂಡು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿಕೊಂಡು ಬಂದು ಅದನ್ನು ಬೃಂದಾವನದ ಮುಂದೆ ಇಡು ಅಂಥೇಳಿ ಹೇಳ್ತಾರೆ. ಅದರ ಪ್ರಕಾರ ಆ ಭಕ್ತನೂ ಕೂಡ ಅವರು ಹೇಳಿದಷ್ಟು ಹಣವನ್ನು ಒಂದು ಕೆಂಪು ವಸ್ತ್ರದಲ್ಲಿ ತೆಗೆದುಕೊಂಡು ಬಂದು ಆ ಗಂಟನ್ನು ಅಲ್ಲಿ ಇಟ್ಕೊಂಡು ಅವರು ಪ್ರಾರ್ಥನೆ ಮಾಡ್ತಿರ್ತಾರೆ. ಆಮೇಲೆ ಅವರು ಹೇಳಿರ್ತಾರೆ ಕನಸಿನಲ್ಲಿ, ನೀನು ಆ ಗಂಟನ್ನು ನಿನ್ನ ಮಗನ ಮುಂದೆ ಇಟ್ಟು ನೀನು ಹೋಗಿಬಿಡು, ಹೊರಗೆ ಹೋಗು. ಆಮೇಲೆ ನಿನ್ನ ಮಗನ ಒಂದು ಪರಿಸ್ಥಿತಿಯನ್ನು ನೋಡು ಅಂತೇಳಿ ಹೇಳಿದಾಗ ಅವನು ಮಗನನ್ನು ಅಲ್ಲಿ ಬೃಂದಾವನದ ಎದುರಿಗೆ ಕುಳ್ಳಿರಿಸ್ತಾನೆ. ಕುಳ್ಳಿರಿಸಿ ತನ್ನ ಹಣವನ್ನು ಕಟ್ಟಿರ್ತಕ್ಕಂಥ ಗಂಟನ್ನು ಕೂಡ ಅವನ ಮುಂದೆ ಇಟ್ಟು ಅವನು ಹೊರಗೆ ಹೋಗ್ತಾನೆ. ಹೋದಾಗ ಅದೇ ಸಮಯಕ್ಕೆ ಈ ಮಗಳ ಮದುವೆಯನ್ನು ಮಾಡಬೇಕಾದಂಥ ವ್ಯಕ್ತಿ ಮತ್ತು ಅವನ ಮಗಳು ಕೂಡ ಅಲ್ಲಿ ಬರ್ತಾರೆ. ಬಂದಾಗ ಗುರು ರಾಘವೇಂದ್ರ ಸ್ವಾಮಿಗಳೇ ಹೇಳಿದಂತೆ ಅಲ್ಲಿ ಒಂದು ಕೆಂಪು ಬಣ್ಣದ ಒಂದು ವಸ್ತ್ರ ಇರ್ತೈತಿ, ಅದರಲ್ಲಿ ಏನೋ ಕಟ್ಟಿರ್ತಾರೆ. ಕಟ್ಟಿದಾಗ ಅದನ್ನು ನೋಡಿದವನೇ ಅದನ್ನು ತೆಗೆದುಕೊಂಡು ನೀವು ಹೋಗಂತೇನು ಹೇಳಿರ್ತಾರಲ್ಲ, ಅದನ್ನು ತೆಗೆದುಕೊಂಡು ಅವನು ಹೋಗ್ತಿರ್ತಾನೆ. ಹೋದಾಗ ಆ ಮಗು ಅದನ್ನು ನೋಡ್ತೈತಿ. ನೋಡಿದಾಗ ಬಾಯಿ ಇರೋದಿಲ್ಲ ಅಂದಾಗ ಅವನು ಏನು ಮಾಡಲಿಕ್ಕೆ ಸಾಧ್ಯ? ಒಮ್ಮಿಂದೊಮ್ಮೆಲೆ ಆ ಬಾಲಕನಿಗೆ ಕಳ್ಳ ಅಂಥೇಳಿ ಅವನು ಬಾಯಿಲ್ದೇನೆ ಅವನಿಗೆ ಗೊತ್ತಾಗದೇ ಇರತಕ್ಕಂಥ ರೀತಿಯಲ್ಲಿ ಕಳ್ಳ ಅಂಥೇಳಿ ಓದಿರ್ತಾನೆ. ಇವನು ಕಳ್ಳ, ನನ್ನ ವಸ್ತ್ರವನ್ನು ತೆಗೆದುಕೊಂಡು ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಇವನನ್ನು ನಾನು ಯಾವುದೇ ಪರಿಸ್ಥಿತಿಯಲ್ಲೂ ಹಿಡಿಯಬೇಕು ಅಂಥೇಳಿ ಅವನ ಕಾಲು ಸ್ವಾಧೀನದಲ್ಲಿ ಇದ್ದರೂ ಕೂಡ ಅವನನ್ನು ಓಡಿ ಹೋಗಿ ಹಿಡಿಬೇಕಂತ ಹೇಳಿಕೆಯಿಂದ ಅವನು ಓಡಿ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನೋಡಿ ಎಂಥ ಪವಾಡ! ಯಾಕಂದರೆ ಗುರು ರಾಘವೇಂದ್ರ ಮಹಾಸ್ವಾಮಿಗಳು ಮದುವೆ ಮಾಡ್ತಿರ್ತಕ್ಕಂಥ ತಂದೆಗೆ ಕೂಡ ಅವನ ಹಣವನ್ನು ಆ ಸಮಯದಲ್ಲಿ ಅವನು ಕೊಡ್ತಾರೆ. ಜೊತೆಗೆ ಈ ಮೂಕ ಮತ್ತು ಹೇಳುವ ಅಂದರೆ ಕಾಲು ಇರದೇ ಇರತಕ್ಕಂಥ ಮಗನಿಗೂ ಕೂಡ ಬಾಯು ಬರ್ತೈತಿ, ಮಾತಾಡಲಿಕ್ಕೂ ಬರ್ತೈತಿ, ಜೊತೆಗೆ ಕಾಲುಗಳು ಕೂಡ ಬರ್ತವೆ. ಹೀಗಿರುವಾಗ ಅಪಾರವಾದಂಥ ರಾಯರ ಮಹಿಮೆಯನ್ನು ಎಷ್ಟು ಹೇಳಿದ್ರೂ ಎಷ್ಟು ಕೊಂಡಾಡಿದ್ರೂ ಕಡಿಮೆನೇ. ಹೀಗಿರುವಾಗ ಯಾರು ಭಕ್ತರು ಭಕ್ತಿಯಿಂದ ಶುದ್ಧ ಮನಸ್ಸಿನಿಂದ ನಿಷ್ಕಲ್ಮಶ ಹೃದಯದಿಂದ ರಾಯರನ್ನು ಬೇಡ್ಕೊಳ್ತಾರೆ, ಅರಿಕೆ ಮಾಡಿಕೊಳ್ತಾರೆ, ಅವನ ಮೊರೆ ಹೋಗ್ತಾರೆ, ಆ ಸದ್ಭಕ್ತರಿಗೆ ಯಾವಾಗಲೂ ಕೂಡ ರಾಯರು ಅವರ ಜೊತೆಗೆ ಇರ್ತಾರೆ, ಅವರ ಕಷ್ಟಗಳನ್ನು ಪರಿಹರಿಸ್ತಾರೆ ಅನ್ನೋದಕ್ಕೆ ಈ ಘಟನೆಗಳೇ ಸಾಕ್ಷಿ. ಆಮೇಲೆ ಆ ತಂದೆಗೆ ಬಹಳ ಖುಷಿ ಆಗ್ತೈತಿ. ಖುಷಿ ಆದಾಗ ಎಲ್ಲರೂ ಮತ್ತು ಅವನ ಕಳ್ಳ ಅಂತೇಳಿ ಅವನು ಹೋಗಿ ಹಿಡಿತಾನಲ್ಲ, ಅವನು ಬರ್ತಾನೆ ಬೃಂದಾವನದಕ್ಕೆ. ಆಮೇಲೆ ಇವನ ತಂದೆಯು ಕೂಡ ಬರ್ತಾರೆ. ಅಲ್ಲಿ ಸುಮಾರು ಜನರು ಕೂಡಿದಾಗ ರಾಯರ ಅನುಗ್ರಹ ಆಗಿದೆ ಅನ್ನುವಂಥ ಮಾತನ್ನು ಅವರು ಕೇಳ್ತಾರೆ. ಯಾಕಂದರೆ ಕನಸಿನಲ್ಲಿ ಇಬ್ಬರಿಗೂ ಕೂಡ ಕನಸಿನಲ್ಲಿ ಬಂದು ಅವರು ಹೇಳಿದ ಕನಸಿನಲ್ಲಿ ಬಂದು ರಾಯರು ಹೇಳಿದಂತೆ ಈಗ ನಡೆದಿದೆ ಅಂದಬಳಿಕೆ ಆ ಹಣ ನಿನಗೆ ಸೇರ್ತಕ್ಕದ್ದು, ನಿನ್ನ ಮಗನಿಗೆ ಬಾಯು ಬಂತು ಮತ್ತು ಕಾಲು ಬಂದಾಗ ಇದು ರಾಯರ ಅನುಗ್ರಹ, ಈ ರಾಯರ ಅನುಗ್ರಹಕ್ಕೆ ನೀವು ಪಾತ್ರರಾಗಿದ್ದೀರಿ ಅಂತ ಅವರಿಗೆ ಹೇಳಿ ಅವರನ್ನು ಕಳಿಸಿಕೊಡ್ತಾರೆ. ಆಮೇಲೆ ಆ ಮದುವೆ ಮಾಡಿ ಮಗಳನ್ನು ಗಂಡನ ಮನೆಗೆ ಕಳಿಸಿಕೊಟ್ಟಂಥ ಆ ಭಕ್ತನಿಗೆ ಎಷ್ಟು ಸಂತೋಷವಾಗಿರಬೇಕಂತಂದರೆ ನಿಜಕ್ಕೂ ಕೂಡ ಅವನು ತನ್ನ ಜೀವಿತದ ಅವಧಿಯವರೆಗೂ ಕೂಡ ರಾಯರ ಭಕ್ತನಾಗಿ ಅನುಯಾಯಿಯಾಗಿ ಸೇವಕನಾಗಿ ತನ್ನ ಜೀವನವನ್ನು ಸವಿಸ್ತಾನೆ. ಆ ನಂತರ ಈ ಭಕ್ತ ಅಂದರೆ ಮಗನ ತಂದೆ ಅವನು ಕೂಡ ರಾಯರ ಒಂದು ಕೃಪಾ ಕಟಾಕ್ಷಕ್ಕೆ ನನ್ನ ಮಗ ನಾನು ಪಾತ್ರರಾದಿವಲ್ಲ ಅನ್ನುವಂಥ ಒಂದು ಸತ್ಯವಾದ ಸಂಗತಿಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ರಾಯರ ಪರಮ ಭಕ್ತನಾಗ್ತಾನೆ. ಅವನ ಸೇವೆಯನ್ನು ಮಾಡ್ತಾನೆ, ರಾಯರಿಗೆ ಸದಾಕಾಲ ಕೃತಜ್ಞನಾಗಿಯೇ ಇರ್ತಾನೆ ಅನ್ನುವಂಥ ಈ ಸಂದೇಶ ಇದು ನಡೆದಿರತಕ್ಕಂಥ ಪವಾಡ. ಇದು ಸುಮಾರು ವರ್ಷಗಳ ಹಿಂದೆ ನಡೆದಿರತಕ್ಕಂಥ ಪವಾಡ. ಈ ಪವಾಡ ನೀವು ಎಲ್ಲೂ ಕೇಳಿರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಭಾವನೆ ನಂದು. ಕೇಳಿದರೂ ಕೂಡ ನೀವು ನಿಜಕ್ಕೂ ಕೂಡ ಧನ್ಯರು. ಆದರೂ ಕೂಡ ನಿಮಗೆ ಈ ಒಂದು ಸಂಚಿಕೆಯ ಮುಖಾಂತರ ಗುರು ರಾಘವೇಂದ್ರ ಮಹಾಸ್ವಾಮಿಗಳ ಪವಾಡದ 2 ಉದಾಹರಣೆಗಳನ್ನು ಈ ಸಂದರ್ಭದಲ್ಲಿ ನಾನು ತಮಗೆ ತಲುಪಿಸಲಿಕ್ಕೆ ಹೆಮ್ಮೆ ಪಡ್ತೀನಿ. ಅಷ್ಟೇ ಗೌರವಪೂರ್ವಕವಾಗಿ ಸದಾ ರಾಘವೇಂದ್ರ ಸ್ವಾಮಿಗಳನ್ನು ನಾನು ಬೇಡ್ಕೊಳ್ತೀನಿ.
ಈ ಒಂದು ಸಂಚಿಕೆಯನ್ನು ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಗುರುಗಳೇ ನೀವು ಆಶೀರ್ವಾದ ಮಾಡಿರಿ, ಅವರ ಕಷ್ಟಗಳನ್ನು ಪರಿಹರಿಸ್ರಿ, ನಮ್ಮೆಲ್ಲರ ಕಷ್ಟಗಳನ್ನು ನೀವು ನಿವಾರಣೆ ಮಾಡಿರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಎನ್ನುವುದಕ್ಕೆ ಶ್ರೀ ಗುರುಗಳ ಈ ಸಂಚಿಕೆಯು ಸಾಕ್ಷಿ. ಹೀಗಾಗಿ ಈ ಸಂಚಿಕೆಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ನಿಮ್ಮಲ್ಲಿ ನಾನು ಅರಿಕೆಯನ್ನು ಮಾಡಿಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ತಲುಪಿಸ್ರಿ ಎನ್ನುವಂಥ ಒಂದು ಸದ್ಭಾವನೆಯಿಂದ ತಮ್ಮಲ್ಲಿ ನಾನು ವಿನಂತಿಪೂರ್ವಕವಾಗಿ ಕೇಳಿಕೊಂಡು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.